Hi students, heartily welcome to this class. In this session we will discuss with quadratic equation. ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ವರ್ಗ ಸಮೀಕರಣಗಳ ಈ ಲೆಸನ್ ಗೆ ಸಂಬಂಧಿಸಿದಂತೆ ಯಾವ ರೀತಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತೇಳಿ ಥಿಯರಿ ಪಾರ್ಟ್ ಅನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರತಕ್ಕಂತ ಟಾಪಿಕ್ ಕ್ವಾಡ್ರಾಟಿಕ್ ಈಕ್ವೇಶನ್. ಈ ಕ್ವಾಡ್ರಾಟಿಕ್ ಈಕ್ವೇಶನ್ ನಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಏನಿರುತ್ತೆ ಅಂದ್ರೆ ax square plus bx plus c is equal to 0 where a can't be 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಕ್ವಾಡ್ರಾಟಿಕ್ ಈಕ್ವೇಶನ್. ಟು ಫೈಂಡ್ ದಿ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ನಾವೇನ್ ಮಾಡ್ತೀವಿ, ಒಂದು ಫಾರ್ಮುಲಾ ಇದೆ, x equal to minus b plus or minus root over b square minus 4ac divided by 2a. ಇದಕ್ಕೆ ನಾವು ಶ್ರೀಧರ್ನ ಸೂತ್ರ ಅಂತೇಳಿ ಕರಿತೀವಿ. ಇಲ್ಲಿ ಈ ರೂಟ್ ಓವರ್ ಏನಿದೆ ಬಿ ಸ್ಕ್ವೇರ್ ಮೈನಸ್ 4ac, ಈ ಬಿ ಸ್ಕ್ವೇರ್ ಮೈನಸ್ 4ac ಅನ್ನ ಬಿ ಸ್ಕ್ವೇರ್ ಮೈನಸ್ 4ac ಏನಿದೆ ಅದನ್ನ ನಾವು ಡಿಸ್ಕ್ರಿಮಿನೇಟ್ ಅಂತೇಳಿ ಕರಿತೀವಿ. ಇನ್ ಜನರಲ್ ಇದನ್ನ ನಾವು ಡಿ ಇಂದ ಗುರುತಿಸ್ತೀವಿ. ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದು ಡಿಸ್ಕ್ರಿಮಿನೇಟ್. ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಾಗ ನಿಮ್ಗೆ ಅದರ ಬಿ ಸ್ಕ್ವೇರ್ ಮೈನಸ್ 4ac ಡಿಸ್ಕ್ರಿಮಿನೇಟ್ ವ್ಯಾಲ್ಯೂ ಏನ್ ಬರ್ತದೆ ಅದ್ರ ಮೇಲೆ ನೇಚರ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಮೌಲ್ಯ ಏನ್ ಬಂದಿರ್ತದೆ ನಾವು ಕಂಡುಹಿಡಿದಿರೋದು ಅದರ ವ್ಯಾಲ್ಯೂ ಏನಾದ್ರೂ ಗ್ರೇಟರ್ ದ್ಯಾನ್ 0 ಇದ್ರೆ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತೇಳಿ ಕರಿತೀವಿ. ಅದೇ ರೀತಿ ಅದೇನಾದ್ರೂ ಎಕ್ಸಾಕ್ಟ್ಲಿ ಈಕ್ವಲ್ 0 ಇದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಅನ್ನ ಕಂಡುಹಿಡಿದಾಗ ಅದರ ಈಕ್ವಲ್ ಟು 0 ಬಂದ್ರೆ ವ್ಯಾಲ್ಯೂ ರೂಟ್ಸ್ ಆರ್ ಈಕ್ವಲ್ ಅಂತೇಳಿ ಕರಿತೀವಿ. ಅದೇ ರೀತಿ ಲೆಸ್ ದೆನ್ 0 ಇದ್ರೆ ಈ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಲೆಸ್ ದೆನ್ 0 ಇದ್ರೆ ರೂಟ್ಸ್ ಆರ್ ನಾಟ್ ರಿಯಲ್, ನೋ ರಿಯಲ್ ರೂಟ್ಸ್ ಅಂತೇಳಿ ಕರಿತೀವಿ. ಈ ಕಂಡೀಷನ್ಸ್ ಅನ್ನ ನೆನ್ಪಿಟ್ಕೋಬೇಕು. ಇದು ಈ ಸ್ಟ್ಯಾಂಡರ್ಡ್ ಫಾರ್ಮ್ ಮತ್ತು ಈ ನೇಚರ್ ಆಫ್ ಈಕ್ವೇಶನ್ ಯಾವ ರೀತಿ ಕಂಡುಹಿಡಿಬೇಕಂತೇಳಿ ಬಿ ಸ್ಕ್ವೇರ್ ಮೈನಸ್ 4ac ಡಿಸ್ಕ್ರಿಮಿನೇಟ್ ಕಂಡುಹಿಡಿದು ನೇಚರ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಇದರ ಮೇಲೆ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾನೆ. ಲೆಟ್ಸ್ ಸಾಲ್ವ್ ದಿ ಮಾಡೆಲ್ ಕ್ವೆಶ್ಚನ್ ಪೇಪರ್. ಇಲ್ಲಿ ಕೇಳಿರ್ತಕ್ಕಂತ ಮೊದಲನೇ ಪ್ರಶ್ನೆ ನೋಡಿ, ದ ಕಾನ್ಸ್ಟಂಟ್ ಟರ್ಮ್ ಇನ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 3x square minus 3 into 2x minus 4 equal to 0 after reducing it to standard form of a square plus bx plus c equal to 0. ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ. ವರ್ಗ ಸಮೀಕರಣವನ್ನು ಆದರ್ಶ ರೂಪ ಅಂದ್ರೆ ಜನರಲ್ ಫಾರ್ಮ್ ax square plus bx plus c equal to 0 ತಂದಾಗ ದೊರಕುವ ಸ್ಥಿರಾಂಕವು ಅಂದ್ರೆ ಕಾನ್ಸ್ಟಂಟ್ ಟರ್ಮ್ ಅಂದ್ರೆ ಈ ಸಿ ಜಾಗದಲ್ಲಿ ಏನ್ ಬರುತ್ತೆ ಅಂತೇಳಿ ಅವ್ರು ಕೇಳಿರ್ತಕ್ಕಂತಹ ಕ್ವಶನ್. ಇಲ್ಲಿ ನೋಡಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ 3x square minus 3 into 2x minus 4 is equal to 0. ಇದು ಅವ್ರು ಕೊಟ್ಟಿರ್ತಕ್ಕಂತ ಈಕ್ವೇಶನ್. 3x square minus ಇದನ್ನ ಮಲ್ಟಿಪ್ಲೈ ಮಾಡಿ 3 2 6x minus into minus plus 3 4 12 is equal to 0. ಇದು ಯಾವ ಫಾರ್ಮುಲೇಷನ್ ಇದೆ? ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. ax square plus bx plus c is equal to 0. ಈ c ಅನ್ನೋದು ಕಾನ್ಸ್ಟಂಟ್ ಟರ್ಮ್. ಈ ಸಿ ಜಾಗದಲ್ಲಿ ಏನಿದೆ 12 ಇದೆ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಲೆಟ್ಸ್ ಸಾಲ್ವ್ ದಿ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನೋಡಿ 2x minus 3 into x plus 5 is equal to 0. ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಅದರ ಮತ್ತೊಂದು ಮೂಲವು ಅಂದ್ರೆ one root of the quadratic equation is -5 then the other root is ಅಂತ ಕೇಳಿದ್ದಾರೆ. ಅಂದ್ರೆ 2x minus 3 into x plus 5 is equals to 0. ಅಂದ್ರೆ 2x minus 3 is equal to 0 or x plus 5 is equals to 0. ಇವು ಎರಡು ರೂಟ್ಸ್ ಬರ್ತಕ್ಕಂಥವು. ಇದೇನ್ ಬರುತ್ತೆ, 2x ಅನ್ನ ಇಲ್ಲಿ ಇಟ್ಕೊಳ್ಳಿ, ಈ 3 ಅನ್ನ RHS ಕಡೆ ತಗೊಂಡ್ ಬನ್ನಿ, 3 ಆಗುತ್ತೆ. x equal to 3, ಈ 2 ಅನ್ನ ಈ ಕಡೆ ತಗೊಂಡ್ ಬನ್ನಿ, ಡಿವೈಡ್ ಮಾಡುತ್ತೆ, x equal to 3/2. ಇದು ಒಂದು ರೂಟ್. x equal to ಈ +5 ಈ ಕಡೆ ತಗೊಂಡ್ ಬನ್ನಿ, -5 ಆಗುತ್ತೆ. ಅವ್ರು ಏನ್ ಕೇಳಿದ್ರೆ ಈ -5 ಅನ್ನೋದು
ಒಂದು ರೂಟ್ ಆಗಿದೆ ಕ್ವಾಡ್ರಾಟಿಕ್ ಇಕ್ವೇಶನ್. ಇನ್ನೊಂದು ಮೂಲವನ್ನ ಕಂಡುಹಿಡಿಯಿರಿ, ಇನ್ನೊಂದು ರೂಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. x = 3/2. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ದ ನೇಚರ್ ಆಫ್ ದಿ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟು ಅದರ ನೇಚರ್ ಆಫ್ ರೂಟ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೆ x² - 2x + 1 = 0. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು. ಇಲ್ಲೇನ್ ಮಾಡ್ಬೇಕು ನಾವು, ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ್ವಲ್ಲ, d = b² - 4ac ಅನ್ನ ಕಂಡುಹಿಡಿಬೇಕು. ಈ ವ್ಯಾಲ್ಯೂ ನಮ್ಗ ಬಂದಿರತಕ್ಕಂತ ವ್ಯಾಲ್ಯೂ =0 ಇರುತ್ತೋ ಅಥವಾ <0 ಇರುತ್ತೋ ಅಥವಾ >0 ಇರುತ್ತೋ ಅಂತೇಳಿ ಡಿಸೈಡ್ ಮಾಡ್ಬೇಕು. ಇಲ್ಲಿ ನೋಡಿ, a = 1, b = -2, c = 1. ಯಾಕಂದ್ರೆ ಜನರಲ್ ಫಾರ್ಮುಲಾ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ax² + bx + c = 0. ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. d = b² - 4ac. b² ಅಂದ್ರೆ -2 whole square - 4 × a ಅಂದ್ರೆ 1, c ಅಂದ್ರೆ 1. -2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. 4 - 4. d = 0. d = 0 ಬಂದ್ರೆ ನಮ್ಗೇನಿರುತ್ತೆ, ರೂಟ್ಸ್ ಆರ್ ಈಕ್ವಲ್ ಇರ್ತವೆ. ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ಎರಡು ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರ್ತವೆ ಅಂತ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ 394 ಇದೆ. ಈ ಹೇಳಿಕೆಯನ್ನು ಗಣಿತ ಸಮೀಕರಣ ರೂಪದಲ್ಲಿ ಬರೆದಾಗ ದ ಸಮ್ ಆಫ್ ದಿ ಸ್ಕ್ವಯರ್ಸ್ ಆಫ್ 2 ಕಾಂಜುಗೇಟಿವ್ ಆಡ್ ನಂಬರ್ಸ್ ಈಸ್ 394. ದ ಮ್ಯಾಥಮೆಟಿಕಲ್ ಇಕ್ವೇಶನ್ ಫಾರ್ ಅಬೋವ್ ಸ್ಟೇಟ್ಮೆಂಟ್ ಈಸ್. ಈ ಕಾಂಜುಗೇಟಿವ್ ಅಂದ್ರೆ ಒಂದಾದ್ಮೇಲೆ ಬರ್ತಕ್ಕಂತ ಅದರ ನೆಕ್ಸ್ಟ್ ನಂಬರ್ ಆಗಿರುತ್ತೆ. ಇಲ್ಲಿ ಏನ್ ಕೇಳಿದರೆ, ಬೆಸ ಸಂಖ್ಯೆ ಅಂತ ಕೇಳಿದ್ದಾರೆ. ಕಾಂಜುಗೇಟಿವ್ ಆಡ್ ನಂಬರ್ಸ್ ಅಂದ್ರೆ ಇಲ್ಲಿ ಒಂದನ್ನ ತಗೊಂಡ್ರೆ ನೆಕ್ಸ್ಟ್ ಬರ್ತಕ್ಕಂತ ಕಾಂಜುಗೇಟಿವ್ ಆಡ್ ನಂಬರ್ ಯಾವುದು? 3, ಆಮೇಲೆ 5, ಆಮೇಲೆ 7, ಈ ರೀತಿ. ಇಲ್ಲಿ ನೋಡಿ, ಅವ್ರೇನ್ ಕೇಳಿದ್ರೆ, ಎಕ್ಸ್ ಅನ್ನೋದು ಯಾವುದೇ ಒಂದು ಆಡ್ ನಂಬರ್ ಅಂತೇಳಿ ಕನ್ಸಿಡರ್ ಮಾಡಿದಾಗ ಇನ್ನೊಂದು ಆಡ್ ನಂಬರ್ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಅದಕ್ಕೆ 2 ಅನ್ನ ಆಡ್ ಮಾಡ್ಬೇಕು. ಅಂದ್ರೆ ಒಂದಿದ್ರೆ ಇದಕ್ಕೆ ನೆಕ್ಸ್ಟ್ ಆಡ್ ನಂಬರ್ ಬರ್ಬೇಕಂದ್ರೆ 2 ಆಡ್ ಮಾಡಿದ್ರೆ 3 ಬರುತ್ತೆ. ಅಕಸ್ಮಾತ್ 5 ಇದ್ರೆ ಅದಕ್ಕೆ 2 ಆಡ್ ಮಾಡಿದ್ರೆ 7 ಬರುತ್ತೆ. ಅದೇ ರೀತಿ ಎಕ್ಸ್ ಅನ್ನೋದು ಆಡ್ ನಂಬರ್ ಆದ್ರೆ ಅದಕ್ಕೆ 2 ಅನ್ನ ಆಡ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಎಕ್ಸ್ ಅನ್ನೋದು ಒಂದು ಆಡ್ ನಂಬರ್ ಇದೆ, ಅದಕ್ಕೆ 2 ಅನ್ನ ಆಡ್ ಮಾಡಬೇಕು. x + 2 ಅನ್ನೋದು ಇನ್ನೊಂದು ಕಾಂಜುಗೇಟಿವ್ ಆಡ್ ನಂಬರ್. ಇವುಗಳ ಸ್ಕ್ವಯರ್ ಅನ್ನ ಅಂದ್ರೆ ದ ಸಮ್ ಆಫ್ ಸ್ಕ್ವಯರ್ಸ್ ಆಫ್ 2 ಕಾಂಜುಗೇಟಿವ್ ಆಡ್ ನಂಬರ್ಸ್ ಅಂತೇಳಿ ಹೇಳಿದ್ದಾರೆ. ಅಂದ್ರೆ x² + x + 2 whole square = 394. ಇದು ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂದ್ರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ನೋಡಿ, ಎರಡನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ಮೊದಲನೇ ಪ್ರಶ್ನೆ, 4x² - 81 = 0. ವರ್ಗ ಸಮೀಕರಣದ ಮೂಲಗಳು. ಅಂದ್ರೆ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ 4x² - 81 = 0. ಇದರ ರೂಟ್ಸ್ ಕಂಡುಹಿಡಬೇಕಾದ್ರೆ 4x² - 81 = 0. 4x² = 81. ಈ 8 ಈ ಕಡೆ ತಗೊಂಡ್ಬನ್ನಿ, 81 ನ ಈ ಕಡೆ ಪ್ಲಸ್ 81 ಆಗುತ್ತೆ. x² = 81 / 4. ಈ 4 ಅನ್ನ ಈ ಕಡೆ ತಂದ್ರೆ ಡಿವೈಡ್ ಆಗುತ್ತೆ. x = √81 / 4. ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ? √81 / √4 ಅಂದ್ರೆ x ± 9 / 2. ಅಂದ್ರೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ax² + bx + c = 0. ax² + bx + c = 0 ವರ್ಗ ಸಮೀಕರಣದ ಮೂಲಗಳು. ಅಂದ್ರೆ ಶ್ರೀಧರನ ಸೂತ್ರ ಅಂತ ಹೇಳಿದ್ವಲ್ಲ, x = -b ± √b² - 4ac / 2a. ಇದು ಸರಿಯಾದ ಫಾರ್ಮುಲಾ.
ನಾವು ಇದನ್ನ x equal to minus b plus or minus root over d divided by 2a ಅಂತಾನು ಬರೀಬಹುದು. ಈ d ಅಂದ್ರೆ ಡಿಸ್ಕ್ರಿಮಿನೇಟ್ b square minus 4ac. ಈ ಫಾರ್ಮುಲಾ ಎಲ್ಲಿದೆ ನೋಡಿ. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. 6x² minus x minus 2 equal to 0 ವರ್ಗ ಸಮೀಕರಣದ ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಸಮೀಕರಣದ ಮಧ್ಯದ ಪದ ಮೈನಸ್ x ಅನ್ನು ಈ ಕೆಳಗಿನ ಯಾವ ರೀತಿಯಲ್ಲಿ ವಿಭಜಿಸಬಹುದು? In finding the roots of the quadratic equation 6x² minus x minus 2 is equals to 0 by the method of factorization, the middle term minus x can be written as. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ 6x² minus x minus 2 is equals to 0. ಇಲ್ಲಿ ನಾವು ಈ ಮಿಡಲ್ ಮೈನಸ್ x ಅನ್ನ ಯಾವ ರೀತಿ ಫ್ಯಾಕ್ಟರೈಸೇಷನ್ ಮೂಲಕ ಬರಿಬಹುದು ಅಂತೇಳಿ ಕೇಳಿದ್ದಾರೆ. ಅಪವರ್ತನ ವಿಧಾನದಿಂದ ಬರಿಬೇಕಂದ್ರೆ 6 12 ಅಂದ್ರೆ ಇಲ್ಲಿ ಮೈನಸ್ ಇದೆ, ಪ್ಲಸ್ 6 ಮೈನಸ್ 2 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 12. ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಮೈನಸ್ 12 ಬರಬೇಕು. ಅವೇ ಎರಡು ಸಂಖ್ಯೆಗಳನ್ನ ಆಡ್ ಮಾಡಿದಾಗ ನಮ್ಗೆ ಮೈನಸ್ 1 ಬರಬೇಕು ಅಂತ ಎರಡು ಸಂಖ್ಯೆಗಳು ಯಾವ್ಯಾವು ಅಂತೇಳಿ ಕೇಳಿದ್ದಾರೆ. ಅಂದ್ರೆ 3 ಮೈನಸ್ 4, 3 4 ಜಾ 12, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ 12 ಬರುತ್ತೆ. 3 ಮೈನಸ್ 4 ಅನ್ನ ಆಡ್ ಮಾಡಿ ಮೈನಸ್ 1 ಬರುತ್ತೆ. ಹಾಗಾಗಿ 3 ಮೈನಸ್ 4, 3x ಮೈನಸ್ 4x ಅಂತೇಳಿ ಈ ಮೈನಸ್ x ಅನ್ನ ನಾವು ಬರಿಬಹುದು. ಹಾಗಾಗಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ದ ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ ದ ಫಾಲೋವಿಂಗ್ ಈಸ್ ಅಂತ ಯಾವುದು ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕೇಳಿದ್ದಾರೆ. ನಮ್ಗೇನ್ ಗೊತ್ತು, ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಏನು, ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ಸ್ ಟು 0. ಈ ಫಾರ್ಮೇಶನ್ ಅಲ್ಲಿ ಇರಬೇಕು. ಇಲ್ಲಿ ನೋಡಿ ಮೊದಲನೇ ಇಕ್ವೇಶನ್ x² ಇದೆ, ಇಲ್ಲಿ x² ಇದೆ, LHS RHS ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಈ ಇಕ್ವೇಶನ್ ಅಲ್ಲಿ ಎಲ್ಲೇ ಈ ax² ಫಾರ್ಮ್ ಎಲ್ಲಿ ಬರೋದಿಲ್ಲ, ಹಾಗಾಗಿ ಇದು ಅಲ್ಲ. ಇದನ್ನ ನೋಡಿ, ಇಲ್ಲಿ x² ಅನ್ನೋ ಫಾರ್ಮೇಶನ್ ಎಲ್ಲಿ ಇಲ್ಲವೋ ಇಲ್ಲ, ಹಾಗಾಗಿ ಇದು ಕೂಡ ಅಲ್ಲ. ಆಪ್ಷನ್ ಸಿ ಅನ್ನ ನೋಡಿ, ಇದನ್ನ LCM ತಗೊಂಡು ಬರೆದ್ರೆ ಏನಾಗುತ್ತೆ, x² ಪ್ಲಸ್ 2 ಡಿವೈಡೆಡ್ ಬೈ x ಈಸ್ ಈಕ್ವಲ್ಸ್ ಟು x². ಈ x ಈ ಕಡೆ ಬಂದ್ರೆ ಮಲ್ಟಿಪ್ಲೈ ಆಗುತ್ತೆ, x³ ಆಗುತ್ತೆ. ಹಾಗಾಗಿ ಇದು ಈ ಜನರಲ್ ಫಾರ್ಮ್ ನಲ್ಲಿ ಬರೋದಿಲ್ಲ. ಉಳಿದಿದ್ಯಾವುದು, ಇದು ಬರುತ್ತಾ ax² ಪ್ಲಸ್ bs ಪ್ಲಸ್ c ಈ ಫಾರ್ಮೇಶನ್ ಇದೆ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿಗೆ ಎರಡು ಮಾಡೆಲ್ ಕ್ವಶನ್ ಪೇಪರ್ಸ್ ನ ಕ್ವಶನ್ಸ್ ಗಳ ಸಾಲ್ವ್ ಮಾಡಿದ್ದಾಯ್ತು. ಇನ್ನು ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇರೆ ಇದಾವೆ, ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ದ ಸೊಲ್ಯೂಷನ್ ಆಫ್ 4x² ಈಕ್ವಲ್ ಟು 2x ಈಸ್ ಅಂತೇಳಿ ಕೇಳಿದ್ದಾರೆ. ಅಂದ್ರೆ 4x² ಈಸ್ ಈಕ್ವಲ್ಸ್ ಟು 2x. ಇದನ್ನ ಈ ಕಡೆ ತಗೊಂಡ್ ಬನ್ನಿ. 4x² ಮೈನಸ್ 2x ಈಸ್ ಈಕ್ವಲ್ಸ್ ಟು 0. ಇದರಲ್ಲಿ 2x ಕಾಮನ್ ತೆಗಿರಿ, ಇಲ್ಲಿ ಏನು ಉಳಿತು, 2x ಉಳಿತು, ಮೈನಸ್ 2x ಕಾಮನ್ ತೆಗೆದ್ರೆ ಇಲ್ಲಿ 1 ಉಳಿತು, ಈಕ್ವಲ್ಸ್ ಟು 0. 2x ಈಸ್ ಈಕ್ವಲ್ಸ್ ಟು 0 ಆರ್ 2x ಮೈನಸ್ 1 ಈಸ್ ಈಕ್ವಲ್ಸ್ ಟು 0. x ಈಸ್ ಈಕ್ವಲ್ಸ್ ಟು 0 ಆರ್ x ಈಸ್ ಈಕ್ವಲ್ಸ್ ಟು, ಈ 1 ಅನ್ನು ಈ ಕಡೆ ತಗೊಂಡ್ ಬನ್ನಿ, ಪ್ಲಸ್ 1 ಆಯ್ತು. ಈ 2 ಅನ್ನು ಈ ಕಡೆ ತಗೊಂಡ್ ಬಂದ್ರೆ ಡಿವೈಡ್ ಆಗುತ್ತೆ, 1/2. ಇದರ ಸೊಲ್ಯೂಷನ್ ರಿಕ್ವೈರ್ಡ್ ರೂಟ್ಸ್ ಅಂದ್ರೆ x is equals to 0, 1/2. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ x² minus 8x plus 16 is equals to 0. ಇದರ ರೂಟ್ಸ್ ಅನ್ನ ನಾವು ಕಂಡುಹಿಡಿಯಬೇಕು. x² minus 8x plus 16 is equals to 0 ಅಂದ್ರೆ ಎರಡು ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡಿದ್ರೆ 16 ಬರಬೇಕು, ಅವೆರಡನ್ನ ಆಡ್ ಮಾಡಿದ್ರೆ ಮೈನಸ್ 8 ಬರಬೇಕು.
ಅಂತ ಎರಡು ಸಂಖ್ಯೆಗಳು ಯಾವ್ಯಾವು ಅಂತೇಳಿ ಕೇಳಿದ್ದಾರೆ. ಅಂದ್ರೆ -4 -4. ಈ -4 ಅನ್ನು ಆಡ್ ಮಾಡಿದ್ರೆ -8 ಬರುತ್ತೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ. ಹಾಗಾಗಿ ರೂಟ್ಸ್ ಏನಾಗಿರ್ತವೆ, x = 4 ಅಂದ್ರೆ ಸೇಮ್ ರೂಟ್ಸ್ ಆಗಿರ್ತವೆ, ಎರಡೂ ಕೂಡ ಈಕ್ವಲ್. ಆಪ್ಷನ್ಸ್ ಅಲ್ಲಿ ಈ ರೀತಿ ರೂಟ್ಸ್ ಅನ್ನ ಕೊಟ್ಟಿದ್ರೆ 4 ಅಂತ ಹಾಕ್ಬೇಕು. ಅಕಸ್ಮಾತ್ ಏನಾದ್ರು ರೂಟ್ಸ್ ಆರ್ ಈಕ್ವಲ್, ಡಿಸ್ಟಿಂಕ್ಟ್ಸ್, ರಿಯಲ್ ಅಂಡ್ ಡಿಸ್ಟಿಂಕ್ಟ್ಸ್ ಆ ತರ ಏನಾದ್ರು ಕೊಟ್ಟಿದ್ರೆ ಇಲ್ಲಿ ಏನ್ ಮಾಡ್ಬೇಕು, b² - 4ac ಅನ್ನ ಕಂಡುಹಿಡಿಬೇಕು. b² ಅಂದ್ರೆ -8 -8 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ 1, c ಅಂದ್ರೆ 16 ಎಷ್ಟು ಬರುತ್ತೆ, 64 ಬರುತ್ತೆ. 16 4 ಜಾ 64 ಬರುತ್ತೆ. 64 0 ಆಯ್ತು. ಹಾಗಾಗಿ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್ ಅಂತೇಳಿ ಬರಿಬೇಕು. ಮುಂದಿನ ಪ್ರಶ್ನೆ ನೋಡಿ, ಇಲ್ಲೇನ್ ಕೇಳಿದ್ರೆ ದ ಡಿಸ್ಕ್ರಿಮಿನೆಂಟ್ ಆಫ್ x² - 3x + 2 = 0 ಅಂತ ಕೇಳಿದ್ದಾರೆ. ಅಂದ್ರೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಗೊತ್ತು, b² - 4ac. b ಅಂದ್ರೆ ಇಲ್ಲೇನಿದೆ, b ಅಂದ್ರೆ -3 ಇದೆ, a ಅಂದ್ರೆ 1 ಇದೆ, c ಅಂದ್ರೆ 2 ಇದೆ. b² ಅಂದ್ರೆ -3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ 1, c ಅಂದ್ರೆ 2. ಇದು 9 ಆಯ್ತು. 4 2 ಜಾ 8 ಅಂದ್ರೆ 1 ಆಯ್ತು. ಡಿಸ್ಕ್ರಿಮಿನೆಂಟ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇಸ್ 1. ಇಲ್ಲಿ ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಆರ್ ಈಕ್ವಲ್ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಕ್ರಿಮಿನೆಂಟ್ ಏನಿರುತ್ತೆ, 0 ಇರುತ್ತೆ. ದೆನ್ ದ ಫೈಂಡ್ ದ ವ್ಯಾಲ್ಯೂ ಆಫ್ k ಅಂದ್ರೆ ಡಿಸ್ಕ್ರಿಮಿನೆಂಟ್ 0 ಇದ್ರೆ b² - 4ac = 0 ಇರುತ್ತೆ. ಈ ಕೊಟ್ಟಿರ್ತಕ್ಕಂತ ಈಕ್ವೇಶನ್ ಯಾವ ಫಾರ್ಮೇಶನ್ ಅಲ್ಲಿ ಇದೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಜನರಲ್ ಫಾರ್ಮ್ ನಲ್ಲಿ ಇದೆ. ax² + bx + c = 0, x² + kx + 9 = 0. ಇಲ್ಲಿ a ವ್ಯಾಲ್ಯೂ 1, b ವ್ಯಾಲ್ಯೂ k, c ವ್ಯಾಲ್ಯೂ 9. Let's substitute the value of a and b and c in b² - 4ac. ಅಂದ್ರೆ k² - 4 into 1 into 9 = 0. k² - 9 4 ಜಾ 36 = 0. k² = 36, k = ± k = √36, k ± 6. ಇದನ್ನ ಬೇಗನೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ, ಇಲ್ಲಿ b ವ್ಯಾಲ್ಯೂ k ಇದೆ, a ವ್ಯಾಲ್ಯೂ 1 ಇದೆ, c ವ್ಯಾಲ್ಯೂ 9 ಇದೆ. ಈ ಕ್ವಶನ್ಸ್ ನೋಡಿದ ತಕ್ಷಣ ಈ ಮೂರು ವ್ಯಾಲ್ಯೂ ಬರ್ಕೊಂಡು ಈಕ್ವಲ್ ಅಂತ ಹೇಳಿದ್ರೆ b² - 4ac = 0 ಅಂತ ಹೇಳಿದಂಗೆ ಈ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 0 ಮಾಡಿ 36 ಬರುತ್ತೆ. 36 ರೂಟ್ ಎಷ್ಟಿರುತ್ತೆ, ±6. ಮುಂದಿನ ಪ್ರಶ್ನೆ ನೋಡಿ, a 2-digit positive number such that product of its digit is 12. When 9 is subtracted from this number, the digit interchanges their places. Then the number is. ಇಲ್ಲಿ ಆಪ್ಷನ್ಸ್ ಅನ್ನು ನೋಡಿ, 62, 43, 34, 29. ಇಲ್ಲಿ ಏನ್ ಹೇಳಿದರೆ, ಒಂದು ನಂಬರ್ ಇದೆ, ಯಾವುದೇ ಒಂದು ನಂಬರ್ 2 ಡಿಜಿಟ್ ನಂಬರ್ ಇದೆ, ಆ ನಂಬರ್ ಏನಾದ್ರೂ 9 ಇಂದ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ, ಅಂದ್ರೆ 9 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ, ಈ XY ಅನ್ನೋದು ಯಾವ್ದೋ 2 ಡಿಜಿಟ್ ನಂಬರ್ ಅನ್ಕೊಳ್ಳಿ, ಅದರಲ್ಲಿ 9 ಅಂತ ಒಂದು ನಂಬರ್ನ ಮೈನಸ್ ಮಾಡಿದ್ರೆ ಅಲ್ಲಿ ನಮಗೇನ್ ಬರ್ತದೆ, ಈ XY ಅನ್ನೋದು ಇಂಟರ್ಚೇಂಜ್ ಆಗ್ತದೆ, YX ಬರ್ತದೆ. ಮತ್ತೇನ್ ಹೇಳಿದರೆ, X ಅಂಡ್ Y ಇವೇನಿದಾವೆ ಇವೆರಡು ಪ್ರಾಡಕ್ಟ್ ಎಷ್ಟು ಬರ್ತದೆ, 12 ಬರ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಆಪ್ಷನ್ಸ್ ನೋಡಿ, 6 2 12, 4 3 12, 3 4 12, 6 2 12, ಪ್ರಾಡಕ್ಟ್ ಎಲ್ಲಾನು 12 ಇದೆ. ಹಾಗಾಗಿ ಈ 62 ನಲ್ಲಿ 9 ಅನ್ನ ಕಳೆಯಿರಿ, ಎಷ್ಟು ಬರುತ್ತೆ,
53 ಬರುತ್ತೆ. ಈ 53 ಇಲ್ಲಿ 62 ನ ಇಂಟರ್ಚೇಂಜ್ ಏನ ಆಗಿಲ್ಲ. 43 ಇದೆ. 43 ಅಲ್ಲಿ 9 ಅನ್ನು ಕಳೆದ್ರೆ ಎಷ್ಟು ಬರುತ್ತೆ? 34 ಬರುತ್ತೆ. ಇಲ್ಲಿ ನೋಡಿ, ಇದನ್ನ ಬರೆದಾಗ 34 ಬರುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ಇಲ್ಲಿ 9 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 34 ಬರುತ್ತೆ. 4334. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ನೋಡಿ, ಮುಂದಿನ ಪ್ರಶ್ನೆ. ದ ಸಮ್ ಆಫ್ ನಂಬರ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಇಸ್ 50/7. ದೆನ್ ದ ನಂಬರ್ ಈಸ್. ಆಪ್ಷನ್ಸ್ ಅನ್ನು ನೋಡಿ, 5, 6, 7, 8. ಈ 5 ಪ್ಲಸ್ 1/5. ಈ 1/5 ಅನ್ನೋದು 5 ದ ರೆಸಿಪ್ರೋಕಲ್. ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತದೆ? 5. 26/5. ಅಂದ್ರೆ ಎಲ್ಸಿಎಂ ಅನ್ನು ತಗೊಂಡು ಈ ತರ ಸಾಲ್ವ್ ಮಾಡ್ತಾ ಹೋಗ್ಬೇಕು. 26/5 ಬರುತ್ತೆ. ಇದಕ್ಕೊಂದು ಟ್ರಿಕ್ ಇದೆ. ಈ ಒಂದು ನಂಬರ್ ಮತ್ತು ಅದರ ರೆಸಿಪ್ರೋಕಲ್ ನ ಸಮ್ ಕೇಳಿದ್ರೆ ಇಲ್ಲಿ ಈ ಡಿನಾಮಿನೇಟರ್ ಅಲ್ಲಿ ಯಾವ ವ್ಯಾಲ್ಯೂ ಇದೆಯೋ ಅದೇ ವ್ಯಾಲ್ಯೂ ಕೂಡ ಆನ್ಸರ್ ಆಗಿರುತ್ತೆ. 7. ಬೇಕಾದ್ರೆ ನೋಡಿ, 7 ಪ್ಲಸ್ 1/7 ಅಂದ್ರೆ 7 ಎಲ್ಸಿಎಂ 1 into 7 into 1. 7 7 49 plus 1 is equals to 50/7. ಬಂತಾನೆ ವ್ಯಾಲ್ಯೂ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಾಂದ್ರೆ ಈ ಮೆಥಡ್ ಮೂಲಕ ನಾವು ಎಲ್ಲಾನು ಚೆಕ್ ಮಾಡ್ಕೋತಾ ಹೋಗ್ಬೇಕು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನ. ಇಲ್ಲಿಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಸಮ್ ಎಕ್ಸ್ಟ್ರಾ ಕ್ವಶನ್ಸ್ ನೆಲ್ಲ ಸಾಲ್ವ್ ಮಾಡಿದ್ದಾಯ್ತು. ಇಲ್ಲಿ ಒಂದು 3 ಕ್ವಶನ್ಸ್ ಗಳನ್ನ ಹೋಮ್ ವರ್ಕ್ ಅಂತ ಕೊಟ್ಟಿದ್ದೀನಿ. ಅವುಗಳ ಹಿಂಟ್ಸ್ ಕೂಡ ಕೊಡ್ತೀನಿ. ಇವನ್ನ ಸಾಲ್ವ್ ಮಾಡಿ. ಇವು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ಕಾಂಜುಗೇಟಿವ್ ನ್ಯಾಚುರಲ್ ನಂಬರ್ಸ್ ಈಸ್ 481. ದೆನ್ ದ ನಂಬರ್ಸ್ ಆರ್. ಅಂದ್ರೆ ಒಂದ್ರ ಪಕ್ಕ ಒಂದು ಬರ್ತಕ್ಕಂತಹ ಎರಡು ನಂಬರ್, ಅಂದ್ರೆ ಒಂದಾದ್ಮೇಲೆ ಇನ್ನೊಂದು ಬರ್ತಕ್ಕಂತ ನಂಬರ್ಗೆ ನಾವು ಕಾಂಜುಗೇಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ಕಾಂಜುಗೇಟಿವ್ ನಂಬರ್ಸ್ ಅಂದ್ರೆ ಎರಡು ಒಂದ್ರ ಪಕ್ಕ ಒಂದಿರ್ತಕ್ಕಂತ ನಂಬರ್ಸ್ ಅನ್ನ ನಾವು ಸ್ಕ್ವಯರ್ ಮಾಡಿ ಆಡ್ ಮಾಡಿದ್ರೆ 481 ಬರಬೇಕು. ಅಂತ ನಂಬರ್ ಗಳನ್ನ ಯಾವುದು ಅಂತೇಳಿ, ಅಂದ್ರೆ ಕೊಟ್ಟಿರ್ತಕ್ಕಂತ ಆಪ್ಷನ್ ಗಳಲ್ಲಿ ಎರಡು ಸಂಖ್ಯೆಗಳು, ಅವುಗಳನ್ನ ಸ್ಕ್ವಯರ್ ಮಾಡಿ ಆಡ್ ಮಾಡಿ 481 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಿ ಯಾವ್ದು ಬರುತ್ತೆ ಅದು ಆಪ್ಷನ್ ಸರಿಯಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ದ ಪ್ರಾಡಕ್ಟ್ ಆಫ್ 2 ಕಾಂಜುಗೇಟಿವ್ ಮಲ್ಟಿಪಲ್ಸ್ ಆಫ್ 6 is 720. ಇಲ್ಲೇನ್ ಹೇಳಿದ್ರೆ ಎರಡು ನಂಬರ್ ಗಳಿದಾವೆ, ಅವು ಅಂದ್ರೆ 6ರ ಅಪವರ್ತ್ಯಗಳಾಗಿದ್ದಾವೆ, ಅಂದ್ರೆ ಮಲ್ಟಿಪಲ್ಸ್ ಆಫ್ 6. ಆ ಎರಡು ನಂಬರ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 720 ಬರಬೇಕು. ಅಂತ ನಂಬರ್ಗಳು ಯಾವುವು ಅಂತೇಳಿ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ನೋಡಿ, ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ x minus 2 into x plus 1 is equals to 0 ಆರ್. ಅಂದ್ರೆ ಈ ಇಕ್ವೇಶನ್ ನ ರೂಟ್ಸ್ ಯಾವ ರೀತಿ ಕಂಡುಹಿಡಿಬೇಕಂದ್ರೆ x minus 2 equal to 0 ಆರ್ x plus 1 equal to 0 ಮಾಡಿದ್ರೆ x equal to ನಮ್ಗೆ ರೂಟ್ಸ್ ಬರ್ತಾ ಹೋಗ್ತವೆ. Please be subscribe and share to your SSLC friends. Thank you.